ಹಾಯ್ ವೆಲ್ಕಮ್ ಟು SSR ಸೊಲ್ಯೂಷನ್. ನನ್ನ ಹೆಸರು ಶಶಿ. ಇವತ್ತು ನಾವು ಒಂದು ಜಿಬ್ರಾ ZD230TA ಮಾಡೆಲ್ನ ನಾವು ಇವತ್ತೊಂದು ಯಾವ ಥರ ಲಿಬ್ಬನ್ನು ಮತ್ತು ಲೇಬಲ್ನ ಯಾವ ಥರ ಲೋಡ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ವಿತ್ ಕ್ಯಾಲಿಬ್ರೇಷನ್ ಹೇಳ್ಕೊಡ್ತಾ ಇದ್ದೀವಿ. ಸೊ ಇವಾಗ ಇದು ಡೋರ್ ಓಪನ್ ಮಾಡ್ಬೇಕಂದ್ರೆ ಎರಡು ಯೆಲ್ಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಡೋರ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಹೆಡ್ ಸೆಕ್ಷನ್ನು, ಇದು ಲೇಬಲ್ ಸೆಕ್ಷನ್. ಸೊ ಇವಾಗ ನಾವು ಇದರಲ್ಲಿ ಇದು ಬಂದುಬಿಟ್ಟು 110/74 mm ರಿಬ್ಬನ್ನ ಲೋಡ್ ಮಾಡೋಕ್ಕಿದು. ಇದು ಬಂದುಬಿಟ್ಟು 110/300 ಮೀಟ್ರ್ ರಿಬ್ಬನ್ನ ಸೆಟ್ ಮಾಡೋಕ್ಕಿದು. ಸೊ ಇವಾಗ ನಾವು ರಿಬ್ಬನ್ನು ಕೊಡುವಾಗ ಈ ಥರ ಕೊಟ್ಟಿರ್ತೀವಿ. ಸೊ ಇದನ್ನು ಓಪನ್ ಮಾಡಿಕೊಂಡು ಇದು ಹೋಲ್ಡ್ರನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದು ಲೆಫ್ಟಿಂದ ರೈಟಿಗೆ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ಇಲ್ಲಿ ಇದು ಫಸ್ಟ್ ಸ್ಲಾಟು ಕೆಳಗಡೆಗೆ, ಈ ಕಡೆ ಲೆಫ್ಟಿಂದ ರೈಟಿಗೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಲಾಕ್ ಇರುತ್ತೆ. ಸೊ ಕರೆಕ್ಟಾಗಿ ಲಾಕಲ್ಲಿ ಕೂತ್ಕೋಬೇಕು. ನೆಕ್ಸ್ಟು ಇದನ್ನು ಇನ್ನೊಂದು ನಮ್ಮ ಹತ್ರ MT ಕೋರ್ ತೊಗೊಂಡು, ಇದು ತುಂಬ ಇಂಪಾರ್ಟೆಂಟು. MT ಕೋರಲ್ಲಿ ರೊಟೇಟ್ ಮಾಡ್ಬೇಕು. ಇದು ರೊಟೇಟ್ ಮಾಡಿದ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ. ಸೊ ಇದು ಖಾಲಿ ಆದ ತಕ್ಷಣ ಥ್ರೋ ಮಾಡಿಬಿಟ್ಟು ಆ ಕೋರ್ನ ಇಲ್ಲಿ ಮುಂದೆ ಹಾಕ್ಕೊಂಡು ಮತ್ತೆ ಲೋಡ್ ಮಾಡಬೇಕಾಗತ್ತೆ. ಇದನ್ನು ಸೇಮ್ ಹೀಗೆ ಇದನ್ನು ಈ ಗಮ್ನ ಇಲ್ಲಿ ಸ್ಟಿಕ್ ಮಾಡಿಕೊಂಡು, ಸೊ ನಾವು ಮೊದಲಿಗೆ ಏನು ಮಾಡ್ಬೇಕಂದ್ರೆ ಇದನ್ನು ಸ್ವಲ್ಪ ಆಚೆ ತೊಗೊಂಡು ನಾವು ಕರೆಕ್ಟ್ ಇದೆ ಅಂತ ಯಾವ ಥರ ಚೆಕ್ ಮಾಡ್ಕೋಬೇಕು ಬಂದರೆ, ಇದು ರಿವರ್ಸ್ ಹಾಕಿದರೆ ಪ್ರಿಂಟ್ ಬರೋಲ್ಲ. ಸೊ ಇದು ಈ ಥರ ಒಂದು ಲೇಬಲ್ ತೊಗೊಂಡು ಟಚ್ ಮಾಡಿ ತೆಗೆದ್ರೆ ಈ ಥರ ರಿಬ್ಬನ್ ಅಂಟ್ಕೋಬೇಕು. ಇದು ಕಾರ್ಬನ್ ಅಂಟ್ಕೋಬೇಕು. ಸೊ ಕಾರ್ಬನ್ ಅಂಟ್ಕೊಂಡು ನಾವು ಹಾಕಿರೋ ಮೆಥಡು ಕರೆಕ್ಟ್ ಇದೆ ಅಂತ ಅರ್ಥ. ಈ ಕೋರ್ಗೆ ನಾವು ಇವಾಗ ಇನ್ನೊಂದು MT ಕೋರ್ಗೆ ಈ ಥರ ಸ್ಟಿಕ್ ಮಾಡ್ಕೋಬೇಕು. ಇವಾಗ ನಾವು ಮತ್ತೆ ತಿರ್ಗಿ ಇದು ಹೆಡ್ ಮೇಲೇನೆ ಬರಬೇಕು. ಬಂದು ಇದನ್ನು ಮತ್ತೆ ಸೇಮ್ ಅದೇ ಥರ ಲೆಫ್ಟಿಂದ ರೈಟಿಗೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಲಾಕ್ ಇರುತ್ತೆ, ಈ ಲಾಕ್ಗೆ ಸೆಟ್ ಆಗಬೇಕು. ಈ ಥರ ಬರಬೇಕು. ಸೊ ಇವಾಗ ನೆಕ್ಸ್ಟು ಲೇಬಲ್ ನಾವು ಕೊಡುವಾಗ ಈ ಥರ ಕೊಟ್ಟಿರ್ತೀವಿ. ಸೊ ಇದನ್ನು ಓಪನ್ ಮಾಡಿಕೊಂಡು ಇದು ಸೆನ್ಸರ್ ಯಾವುದೇ ಸಿಚುವೇಷನಲ್ಲಿ ನಾವು ಅದನ್ನು ಮೂಮೆಂಟ್ ಮಾಡಬಾರ್ದು. ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಈ ಥರ ಇನ್ಸರ್ಟ್ ಮಾಡಿ ಲಾಕ್ ಆಗುತ್ತೆ. ಸೊ ಇದನ್ನು ಎರಡು ನಾಚ್ಗಳ ಮಧ್ಯೆ ಲೇಬಲ್ ತೊಗೊಂಡು ಆಚೆ ಬಿಟ್ಟರೆ ಸಾಕು, ಈ ಥರ. ಸೊ ಇವಾಗ ನಾವು ಕ್ಲೋಸ್ ಮಾಡೋಣ. ಸೊ ಇವಾಗ ಕಂಪ್ಲೀಟ್ ರಿಬ್ಬನ್ನು ಮತ್ತು ಲೇಬಲ್ನ ಇನ್ಸರ್ಟ್ ನೋಡ್ಕೊಂಡ್ವಿ. ಸೊ ಇವಾಗ ಒಂದು ಸರಿ ಪ್ರಿಂಟರ್ ಕನೆಕ್ಟ್ ಮಾಡೋಣ. ಇದು ಬಂದುಬಿಟ್ಟು ಪವರ್ ಕೇಬಲು, ಇದು ಬಂದುಬಿಟ್ಟು 24 ವೋಲ್ಟ್ ಅಡಾಪ್ಟ್ರು. ಇದು ಬಂದುಬಿಟ್ಟು USB ಕೇಬಲು ಸಿಸ್ಟಮ್ ಕಮ್ಯುನಿಕೇಷನ್ಗೆ. ಸೊ ಇವಾಗ ನಾವು ಇದು ಬಂದುಬಿಟ್ಟು ಪವರು, ಇದು USB. ಸೊ ಇವಾಗ ನಾವು ಪವರ್ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ. ಸೊ ಇವಾಗ ನಾವು ಪ್ರಿಂಟರ್ ಆನ್ ಮಾಡಿಕೊಂಡು ಈ ಥರ LED ಗ್ಲೋ ಆಗುತ್ತೆ. ಸೊ ಇವಾಗ ನಾವು ಇದು ಆ್ಯಕ್ಚುಲಿ ಫೀಡ್ ಕೀ, ಒಂದು ಸರಿ ಪ್ರೆಸ್ ಮಾಡಿದ್ರೆ ಒಂದು ಲೇಬಲ್ ಆಚೆ ಬರಬೇಕು. ಸಪೋಸ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕಸ್ಟಮರ್ ಏನಿರ್ತಾರೆ ಅಂದರೆ ಒಂದು ಲೇಬಲ್ ಪ್ರಿಂಟ್ ಆಗ್ತದೆ ಸರ್, 2 ಲೇಬಲ್ ಆಚೆ ಎರಡು ಲೇಬಲ್ ಬ್ಲ್ಯಾಂಕ್ ಬರುತ್ತೆ. ಆಮೇಲೆ ಕೆಲವೊಂದು ಸರಿ ಸರ್ ಇದು ಸೆನ್ಸರ್ ಕಟಿಂಗ್ ಪೊಸಿಷನ್ ಬರೋಲ್ಲ, ಮಿಡಲಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ನಾವು ಯಾವ ಥರ ಕ್ಯಾಲಿಬ್ರೇಷನ್ ಮಾಡಬೇಕಂದ್ರೆ ಇದು ಫೀಡ್ ಕೀನ ಹೋಲ್ಡ್ ಮಾಡಿಕೊಂಡ್ರೆ ಒಂದು ಸರಿ ಬ್ಲಿಂಕ್ ಆಗುತ್ತೆ, ಇದು ಕಾನ್ಫಿಗರೇಷನು. ಇದು 2 ಸರಿ ಬ್ಲಿಂಕ್ ಆದಾಗ ನಾವು ಬಿಟ್ಟರೆ ಈ ಥರ ಒಂದು 4 ಲೇಬಲ್ ಆಚೆ ಬರುತ್ತೆ ಬ್ಲ್ಯಾಂಕಾಗಿ. ಆಮೇಲೆ ಕಟಿಂಗ್ ಪೊಸಿಷನ್ ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಥರ ಬರುತ್ತೆ 1 by 1. ಪ್ರಿಂಟ್ ಕೊಟ್ಟಾಗ ಕೂಡ ನೆಕ್ಸ್ಟ್ ಲೇಬಲೆಲ್ಲ ಪ್ರಿಂಟ್ ಆಗುತ್ತೆ.